ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಡಿನ್ನರ್ ಪ್ರಿಪರೇಷನ್ ವ್ಲಾಗ್ ನಾನು ಮಾಡ್ತಿದ್ದೀನಿ. ಅಂದ್ರೆ ನಾನು ಡಿನ್ನರ್ಗೆ ಏನೇನ್ ತಿಂತೀನಿ, ಸೊ ಅದನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ಈ ವ್ಲಾಗ್ ಅಲ್ಲಿ ತೋರಿಸ್ತಿದ್ದೀನಿ. ಸುಮ್ನೆ ಮಾಡ್ತಿದ್ದೆ, ಲೈಕ್ ಲೈಕ್ ಡಿಫ್ರೆಂಟ್ ಆಗಿ ಒಂದೊಂದು ರೆಸಿಪಿನ ನಾನು ಮಾಡ್ಕೊಳ್ತಾ ಇರ್ತೀನಿ ಈಗ ಒಂದು ಡಯಟ್ ಅಲ್ಲಿ ಇರೋದ್ರಿಂದ. ಸೊ ಅದಕ್ಕೆ ಈ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಆಲ್ರೆಡಿ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಟೈಮ್ ವೇಸ್ಟ್ ಆಗೋದ್ ಬೇಡ ಅಂತ ಹೇಳಿ ಮಾಡ್ತಿರೋದು ಇವತ್ತು ಒಂಚೂರು ರೈಸ್, ವೆಜ್ಜೀಸ್ ಅಂಡ್ ಪನ್ನೀರ್, ಒಂದ್ ಆಮ್ಲೆಟ್. ಸೊ ಇಷ್ಟನ್ನು ನಾನು ಮತ್ತೆ ಸ್ಪೋರ್ಟ್ಸ್ ಅಂದ್ರೆ ಮೊಳಕೆ ಕಾಳು ಅಂದ್ರೆ ಹೆಸರು ಕಾಳು, ಹೆಸರು ಕಾಳು ಹೆಸರು ಬೇಳೆ, ನಂಗೆ ಇದೊಂದು ಕನ್ಫ್ಯೂಷನ್. ಸೊ ಅದೊಂದು ಮೊಳಕೆ ಕಾಳನ್ನ ಹಾಕಿ ನಾನು ಇವತ್ತು ಒಂದು ರೆಸಿಪಿನ ಮಾಡ್ತಿದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಅಂಡ್ ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ವೆಜ್ಜೀಸ್, ಪನ್ನೀರ್ ಮ್ಯಾರಿನೇಟ್ ಮಾಡಿದೀನಿ. ಇದಕ್ಕೆ ಏನು ಹಾಕ್ಲಿಲ್ಲ, ಜಸ್ಟ್ ಒಂದ್ ಕರ್ಡ್, ಒಂಚೂರು ಚಿಲ್ಲಿ ಅಂಡ್ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಅಷ್ಟೇ, ಒಂಚೂರು ಸಾಲ್ಟ್, ಇಷ್ಟು ಮಾತ್ರ ನಾನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಇಲ್ಲಿ ಕಪ್ ಆಫ್ ರೈಸ್. ಸೊ ಇದ್ರಲ್ಲಿ ಮುಕ್ಕಾಲ್ ಭಾಗ ಲೋಕಿಯರ್ಗೆ ಹೋದ್ರೆ ಇನ್ನೊಂದು ಕಾಲ್ ಭಾಗ ನಂದು. ಅಂಡ್ ರೈಸ್ಗೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಇಲ್ಲಿ ಎಗ್ ಅಂಡ್ ಇಲ್ಲಿ ಮೊಳಕೆ ಕಾಳು. ಸೊ ನಾನು ಆಲ್ರೆಡಿ ಅಟ್ಲೀಸ್ಟ್ ಒಂದು 4 ಡೇಸ್ ಒನ್ಸ್ ನಾನು ಈ ತರ ಮೊಳಕೆ ಹಾಕಿ ಇಟ್ಬಿಡ್ತೀನಿ. ಸೊ ನನ್ಗೆ ಸ್ನಾಕ್ಸ್ಗೆ, ಡಿನ್ನರ್ಗೆ ಅಂತ ಬೇಕಾದಾಗ ನಂಗೆ ಸರಿ ಹೋಗ್ಲಿ ಅಂತ ಹೇಳಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ. ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಇಲ್ಲ, ಸೊ ಅದರಿಂದ ನಾನು ಸ್ವಲ್ಪ ಮೇಲೆ ಇಟ್ಟು ಈ ತರ ಒಂದು ಲುಕ್ಕಲ್ಲಿ ನೋಡ್ತಿದ್ದೀನಿ. ಅಂಡ್ ಆಗ ಸ್ವಲ್ಪ ಇದನ್ನ ನೋಡ್ಕೊಳ್ಬೇಕು. ಚಾರ್ಜ್ ಈಗ ಹಾಕಿದ್ದೆ. ಸೊ ಬನ್ನಿ, ಈಗ ಸ್ಯಾಲೆಡ್ ಏನಿದೆ ಈ ಸ್ಯಾಲೆಡ್ ನ ಫ್ರೈ ಮಾಡ್ಕೊಳ್ಳೋಣ. ಕಂಪ್ಲೀಟ್ಲಿ ಡಯಟ್ಗೆ ಅಡಿಕ್ಟ್ ಆದ್ಮೇಲೆ ಸೊ ನಾನು ಆಗ್ಲಿ ಮತ್ತೆ ಜಾಸ್ತಿ ಬೇರೆ ಲೈಕ್ ಮನೆ ಊಟ ಕೂಡ ಅಷ್ಟಕ್ಕಷ್ಟೇ ನಾನು ತಿನ್ನೋದು. ಸೊ ಜಾಸ್ತಿ ಅದನ್ನು ಕೂಡ ತಿನ್ನೋದಿಲ್ಲ, ಇಷ್ಟೇ ತಿನ್ನೋದು. ಅಂದ್ರೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದೆ ಡಯಟ್. ಲೈಟ್ ಆಗಿ ಒಂಚೂರು ತುಪ್ಪ ಹಾಕೊಳ್ತೀನಿ. ಸೊ ಈ ಕಟ್ ಮಾಡ್ಕೊಂಡಿರೋದು ಏನಿದೆ ಇದು ಪ್ರತಿ ಒಂದನ್ನು ನಾನು ಇದ್ರೊಳಗಡೆ ಹಾಕ್ತೀನಿ. ಸೊ ಇದು ಪರ್ಪಲ್ ಕ್ಯಾಬೇಜ್, ವೈಟ್ ಅಂಡ್ ಇದು ಸೌತೆಕಾಯಿ. ಸೊ ಇದನ್ನ ಸೌತೆಕಾಯಿ ಅಂತಾರೆ, ಕುಕುಂಬರ್ ಏನಂತಾರೋ ಗೊತ್ತಿಲ್ಲ, ಬಟ್ ಈ ತರ ಇದೆ. ಓಕೆನಾ? ಸೊ ಡಯಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಅಂಡ್ ಇದು ಕ್ಯಾಪ್ಸಿಕಮ್. ಸೊ ಇದು ನನ್ಗೆ ಮತ್ತೆ ಲೋಕಿಯವ್ರಿಗೆ ಇಬ್ರಿಗೂನು ಡಯಟ್ ಆಗ್ಲಿ, ಇಬ್ರಿಗೂ ಸೇರಿ ನಾನು ಮಾಡ್ಕೊಳ್ತಿರೋಂಥ ಡಯಟ್ ಇದು. ಅದೇ ಒಂದು 5 ಮಿನಿಟ್ಸ್ ಇಲ್ಲ ಒಂದು 2 ಮಿನಿಟ್ಸ್. ಸಮ್ಟೈಮ್ಸ್ ಜಾಸ್ತಿ ನಮ್ಗೆ ಹಸಿ ತಿನ್ನೋದಕ್ಕೆ ಆಗಲ್ಲ ಅಂತ ಅಂದಾಗ ಸೊ ಈ ತರ ಒಂಚೂರು ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಇದಕ್ಕೆ ಒಂಚೂರು ಚಿಲ್ಲಿ ಫ್ಲೇಕ್ಸ್, ಡ್ರೈ ಚಿಲ್ಲಿ ಫ್ಲೇಕ್ಸ್ ನಾನು ಯೂಸ್ ಮಾಡ್ತಿದ್ದೀನಿ. ಅಂಡ್ ನನ್ನ ಮೀಲ್ ಕೂಡ ನನ್ನ ಮಾರ್ನಿಂಗ್ ಹೆವಿ ಇರುತ್ತೆ, ಆಫ್ಟರ್ನೂನ್ ಲೈಟ್, ಅಂಡ್ ಈವ್ನಿಂಗ್ ಒಂದು ಸ್ನಾಕ್ಸ್ ಇರುತ್ತೆ. ಸೊ ನೈಟ್ ನಾನು ತಿಂದು ಎಲ್ಲ ಕ್ಲೀನ್ ಮಾಡಿ ಮಲಗೋಷ್ಟ್ರೊಳಗೆ ಆಲ್ಮೋಸ್ಟ್ ಅಲ್ಲೇ ನಂದು ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿರುತ್ತೆ. ಸೊ ಅವಾಗ ಮೈಕ್ ನೋಡ್ಕೊಳ್ಬೇಕಿಲ್ಲ ಅಂದ್ರೆ ಮಾತಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಸೈಡ್ಗೆ ಇಟ್ಕೊಳ್ತಿದ್ದೀನಿ. ಈಗ ಪನ್ನೀರ್ನ ನಾನು ಹಾಕೊಳ್ತಿದ್ದೀನಿ. ಪನ್ನೀರ್ಗೆ ಒಂಚೂರು ಆಯಿಲ್ ನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ. ಓಕೆ, ಸುಮ್ನೆ ನಾನೆಲ್ಲ ಒಂದೇ ಪ್ಯಾನಲ್ ಮಾಡ್ಬಿಡ್ತೀನಿ. ಸೊ ರಿಸ್ಕ್ ಕಮ್ಮಿ ಮತ್ತೆ ನನ್ಗೆಲ್ಲ ಕ್ಲೀನ್ ಮಾಡೋದಕ್ಕೆ ನಂಗೆ ಸರಿ ಹೋಗುತ್ತೆ. ಸೊ ಅದರಿಂದ ರೋಸ್ಟ್ ಆಗ್ತಿದೆ ಈ ತರ ಟ್ವಿಸ್ಟ್ ಮಾಡ್ತಾ ಇರ್ತೀನಿ. ಸೊ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ನಂಗೆ ಬ್ಲಾಗ್ ಮಾಡೋದಕ್ಕೆ ಐಡಿಯಾಸ್ ಇದೆ, ಬಟ್ ಪ್ರಾಬ್ಲಮ್ ಏನಂದ್ರೆ ನಂಗೆ ಟೈಮ್ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ನಾನು ಲಿಚ್ಚಿ ಜೊತೆ ಇದ್ದಿದ್ ಬ್ಲಾಗ್ ಕೂಡ ಲೈಕ್ ಲಿಚ್ಚಿ ಅಂಡ್ ಬ್ಲೂಬಿ, ಡೇ ಸ್ಪೆಂಡ್ ವಿತ್ ಲಿಚ್ಚಿ ಅಂಡ್ ಬ್ಲೂಬಿ ಅಂತ ನಾನು ಮಾಡಿದೀನಿ. ಲೈಕ್ ಒಂದು 2 ಡೇಸ್ 3 ಡೇಸ್ ವ್ಲಾಗ್ ನ ಮರ್ಜ್ ಮಾಡಿ ಹಾಕೋಣ ಅಂತ ಅನ್ಕೊಂಡೆ. ಸೊ ಅದನ್ನ ಎಡಿಟ್ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ, ಬಿಕಾಸ್ ಅದು 2-3 ಡೇಸ್ ಇರೋದ್ರಿಂದ ನಾನು ಅದನ್ನ ಹಾಕ್ಬೇಕು. ಬಟ್ ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಕ್ಲಿಪ್ಸ್ ನಾನು ತಗೊಳ್ಬೇಕು, ಸರ್ಚ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಸೊ ಐ ಡೋಂಟ್ ಹ್ಯಾವ್ ಟೈಮ್. ಸೊ ಇದಾದ್ರೆ ನೋಡಿ ಈ ತರ ಮಾಡ್ತೀನಿ. ಸೊ ಬೇಗ ಕ್ವಿಕ್ ಆಗಿ ಮಾಡ್ಕೊಂಡು 1 hour ಟೈಮ್ ಕೊಟ್ರೆ 1 hour ಅಲ್ಲಿ ಮುಗ್ದೋಗುತ್ತೆ. ಸೊ ಈಗ ಏನ್ ಮಿಕ್ಕಿದೆ ಸುಮ್ಮನೆ ಹಂಗೆ ಒಂಚೂರು ಮಸಾಲ ಹಾಕ್ತೀನಿ. ಪನ್ನೀರ್ ಈಗ ಆಗಿದೆ.
ಸೊ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ರೆಸಿಪಿ ಬಂದು ರೈಸ್. ಅದೇನಿಲ್ಲ, ರೈಸ್ ಆಲ್ರೆಡಿ ಆಗಿದೆ. ಒಂಚೂರು ಗೀ ಹಾಕಿ ಒಂದ್ ನಿಮಿಷ ವಾಶ್ ಮಾಡ್ಬಿಡ್ತೀನಿ. ಸೊ ಈಗ ನೆಕ್ಸ್ಟ್ ರೈಸ್ ಮಾಡ್ತಿದ್ದೀನಿ. ಆಕ್ಚುಲಿ ಫಸ್ಟ್ ರೈಸೇ ಮಾಡೋಣ ಅನ್ಕೊಂಡೆ, ಬಿಕಾಸ್ ಮಸಾಲ ಎಲ್ಲ ಆಗ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಐ ಫಾರ್ಗಾಟ್. ಸೊ ಈಗ ರೈಸ್ ನಾನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಐ ಶೋ ಯು ಲೇಟರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂಡ್ ನೋಡಕ್ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ತುಂಬಾ ಜನ ಅನ್ಕೊಂತಾರೆ ಡಯಟ್, ಅಯ್ಯೋ ಈ ಸೊಪ್ಪು ತರಕಾರಿ ಹೆಂಗಪ್ಪಾ ತಿನ್ನೋದು ಅಂತ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಏನ್ ನೀವು ಬರ್ಗರ್ ತಿಂತೀರಾ, ಪಿಜ್ಜಾ ತಿಂತೀರಾ, ಅದ್ರ ಮೇಲೆ ಹೆಂಗ್ ಹಾಕಿರ್ತಾರೆ ಅದೇ ತರ ಟೇಸ್ಟ್ ಇರುತ್ತೆ. ಬಟ್ ಇಟ್ಸ್ ಸೋ ಡಿಲಿಷಿಯಸ್. ಸೊ ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ನಾನು ಗೀನ ಆ್ಯಡ್ ಮಾಡ್ಕೊಳ್ತೀನಿ. ಡಯಟ್ ಅಲ್ಲಿರೋರು ಸೊ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಬೋದು, ಅದರ್ವೈಸ್ ಗೀನ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಗೀನೇ ಹಾಕ್ತಿದ್ದೀನಿ. ಸೊ ಇದಕ್ಕೆ ನಾನು ಮಾತಾಡ್ಕೊಂಡು ನನ್ಗೆ ಹೋಗ್ಬಿಡುತ್ತೆ ನಿಜವಾಗ್ಲು. ಸೊ ಇದಕ್ಕೆ ನಾನೀಗ ಒಂಚೂರು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಗಾರ್ಲಿಕ್ ಹಾಕ್ಬೇಕು. 1 ಸೆಕೆಂಡ್ ಗೈಸ್. ಕಟ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೆ, ಸೊ ಮರ್ತೋಗ್ಬಿಟ್ಟೆ. ಬ್ಲೂಬಿಗೆ ಊಟ ಮಾಡಿಸ್ಬೇಕು, ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ ಆಗೋದೆ ನಾನು. ಸೊ ಏನಿಲ್ಲ, ಒಂದೆರಡೇ ನಿಮಿಷ. ನನಗೆ ಅಡುಗೆಯಲ್ಲಿ ಬೆಳ್ಳುಳ್ಳಿ ಬಿಡಿಸ್ಬೇಕಂದ್ರೆ ನಿಜವಾಗ್ಲೂ ನನಗೆ ಇಷ್ಟನೇ ಇಲ್ಲ. ಅದರಿಂದನೇ ನಾನು ಅಡುಗೆ ಲೇಟ್. ನಾನ್ ವೆಜ್ ಅಂತೂ ಇದರಿಂದನೇ ಲೇಟ್ ಆಗೋದು ನನಗೆ. ನಂಗೆ ಯಾರನ್ನ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟವ್ರು ಇದ್ಬಿಟ್ರೆ ನಿಜವಾಗ್ಲೂ 1 hour ಅಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ. ಆ ಥರ ನಾನು ಗಾರ್ಲಿಕ್ನ ಹಾಕೊಳ್ತಿದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನ ಹಾಕೊಳ್ತಿದ್ದೀನಿ. ಸೊ ಗ್ರೀನ್ ಕ್ಯಾಪ್ಸಿಕಮ್, ನಿಮ್ಗೆ ಯಾವ್ದು ಬೇಕಂದ್ರೆ ನೀವು ಅದನ್ನ ಹಾಕೊಳ್ಳಿ. ರೆಡ್ ಎಲ್ಲೋ ತುಂಬಾ ಕಾಸ್ಟ್ಲಿ ಗೈಸ್, ಅದಕ್ಕೆ ನಾನು ಸ್ವಲ್ಪ ಲೈಕ್ ಅದಕ್ಕೆ ಯೂಸ್ ಮಾಡಿದ್ದೀನಿ. ಜೀರಾ ರೈಸ್ಗೆ ಗ್ರೀನೇ ಯೂಸ್ ಮಾಡ್ತಿದ್ದೀನಿ. ಈ ಮೈಕ್ ಆಫ್ ಆಗೋಷ್ಟೊಳಗೆ ನಾನು ಈ ವ್ಲಾಗ್ನ ಮುಗಿಸ್ಬೇಕು. ಸೊ ಆಯ್ತು, ಈ ತರ ಜಸ್ಟ್ ಒಂದು ಫ್ರೈ, ಡೀಪ್ ಫ್ರೈ ಇಲ್ಲ, ಲೈಟ್ ಆಗಿ ಸುಮ್ಮನೆ ಈ ತರ ಫ್ರೈ ಮಾಡಿ ಇದಕ್ಕೆ ನಾನು ಈಗ ಈ ರೈಸ್ ನ ಹಾಕ್ತಿದ್ದೀನಿ. ಸೊ ಈ ರೈಸ್ ಅಲ್ಲಿ ಕಾಲ್ ಭಾಗ ನಾನು ತೋರಿಸ್ತೀನಿ. ನಾನು ಮೀಲ್ ಪ್ಲೇಟ್ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಎಷ್ಟು ನನ್ನ ಕ್ವಾಂಟಿಟಿ ಅಂತ, ಬಿಕಾಸ್ ಲೋಕಿ ಅವ್ರಿಗೆ ಜಾಸ್ತಿ ಬೇಕು, ನನಗೆ ಜಸ್ಟ್ ನನ್ನ ಫಿಟ್ನೆಸ್ ಅಲ್ವಾ. ಸೊ ನನ್ಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕೊಳ್ತಿದ್ದೀನಿ. ಇದಕ್ಕೆ ಒಂಚೂರು ರೈಸ್, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಅಂಡ್ ಇದಕ್ಕೆ ಒಂಚೂರು ಡ್ರೈ ಚಿಲ್ಲಿ ಫ್ಲೇಕ್ಸ್ ಅಂಡ್ ಮಿಕ್ಸ್ಡ್ ಹರ್ಬ್ಸ್. ಸೊ ದಿಸ್ ಈಸ್ ದ ಗಾರ್ಲಿಕ್ ಹರ್ಬ್ ರೈಸ್. ಸೊ ಈ ತರ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ವೈಟ್ ರೈಸ್ ತಿಂತೀರಲ್ವಾ, ಸೊ ಇದೆಲ್ಲ ಮಾಡ್ಕೊಂಡು ಇದ್ರ ಜೊತೆಗೆ ನೀವು ಇದನ್ನ ತಿಂತಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಎಷ್ಟು ಫುಡ್ಡಿ ಅಂದ್ರೆ ನನಗೆ ಈವ್ನಿಂಗ್ ಏನಾದ್ರೂ ಒಂದು ಸ್ನಾಕ್ಸ್ ನನಗೆ ಬೇಕೇ ಬೇಕು. ಬಟ್ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ನಿಜವಾಗ್ಲೂ ನಾನು ಬಿಟ್ಬಿಟ್ಟಿದ್ದೀನಿ ಔಟ್ಸೈಡ್ ಫುಡ್ಸ್. ಸೊ ಈಗ ನಾನು ತಿನ್ಬೇಕು ಅಂತ ಅಂದ್ರೂ ಕೂಡ ಸೊ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಒಂಚೂರು ಏನಾದ್ರು ಈ ಬೇಲ್ಪುರಿ ಏನಂತಾರೆ ಚುರ್ಮುರಿ ಬರುತ್ತಲ್ವಾ, ಸೊ ಅದನ್ನೇ ಆಕ್ಚುಲಿ ಈ ನಡುವೆ ನಾನ್ ಲೋಕಿಯವರು ಈವ್ನಿಂಗ್ ಏನಾದ್ರು ನಾನು ಒಂದ್ ಸಮ್ಟೈಮ್ ಸ್ನಾಕ್ಸ್ ಮಾಡಿಲ್ಲ, ಮಲಗ್ಬಿಟ್ಟಿರ್ತೀನಿ. ಸ್ನಾಕ್ಸ್ ಅಂದ್ರೆ ಡಯಟ್ ಸ್ನಾಕ್ಸ್ ಏನು ಮಾಡಿಲ್ಲ ಅಂದ್ರೆ ಸೊ ವಿಲ್ ಗೋ ಫಾರ್ ದಟ್ ಚುರ್ಮುರಿಗೆ ಹೋಗ್ತೀನಿ. ಸೊ ನಾನು ಎವ್ರಿ ಡೇ ಚುರ್ಮುರಿ ತಿಂತೀನಿ ಬೇಜಾರಾಗ್ಬಿಟ್ಟು ಈಗ ಸ್ವಲ್ಪ ಪೈನಾಪಲ್ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಅದನ್ನ ತಿಂತೀನಿ. ಹರ್ಬ್ ರೈಸ್ ರೆಡಿ ಆಗಿದೆ. ಮೊಳಕೆ ಕಾಳನ್ನ ಹಾಕ್ತಿದ್ದೀನಿ. ಸಾಕು. ಕ್ಯಾಪ್ಸಿಕಮ್ ಅದು ಏನ್ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನೇ ಹಾಕೊಳ್ತಿದ್ದೀನಿ. ಮೊಸರನ್ನ ಹಾಕೋದಕ್ಕೆ ಆಗಲ್ಲ ಇದಕ್ಕೆ, ಸೊ ಬೇಡ, ಒಂಚೂರು ಮಿಲ್ಕ್ನ ಹಾಕ್ತಿದ್ದೀನಿ. ಸೊ ಈ ತರ ಒಂಚೂರು ಲೈಟ್ ಆಗಿ ಲೋ ಫ್ಯಾಟ್ ಮಿಲ್ಕ್ ನಾನು ಆ್ಯಡ್ ಮಾಡ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ.
ಚೂರು ಈ ತರ ಫ್ರೈ ಮಾಡೋಣ. ಎಲ್ಲಾನು ಲೈಟ್ ಆಗಿ ಫ್ರೈ ಮಾಡ್ತಿದ್ದೀನಿ, ಯಾವ್ದೇ ತರ ಡೀಪ್ ಫ್ರೈ ನಾನು ಮಾಡ್ತಿಲ್ಲ. ಇದ್ರೊಳಗಡೆ ಹಾಕೊಂಡು ಇದಕ್ಕೆ ಒಂಚೂರು ನಾನು ಯೋಗಟ್ನ ಹಾಕೊಳ್ತೀನಿ. ಸೊ ಇದು ರೈಸ್ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ. ಸೊ ಅದಕ್ಕೆ ನಾನು ಒಂಚೂರು ಯೋಗಟ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಎಸ್ ಬೇಬಿ, ಬರ್ತೀನಿ ಮಗನೆ, 2 minutes. ಓಕೆ, ಡನ್. ಸೊ ಇದಕ್ಕೆ ಒಂಚೂರು ಕೂಲ್ ಡೌನ್ ಆಗ್ಲಿ, ಅಷ್ಟರೊಳಗಡೆ ನಾನು ಒಂದು ಆಮ್ಲೆಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಅದರಿಂದ ನಾನೀಗ ಇದಕ್ಕೆ ಅದ್ರ ಬದಲು ನಾನು ನನ್ಗೊಂದು ಅವ್ರಿಗೊಂದು ಒಂದು ಆಮ್ಲೆಟ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಮೀಲ್ ರೆಡಿ ಆಗಿದೆ. ಐ ಶೋ ಯು ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇಲ್ಲಿ ವೆಜ್ಜೀಸ್ ಇಲ್ಲಿ ನಿಮ್ಗೆ ಡಯಟ್ಗೆ ಈ ತರ ಒಂದು ಪೋರ್ಷನ್ಸ್ ನ ತಗೊಳ್ಳಿ. ಅದರಲ್ಲಿ ಇಷ್ಟು ರೈಸ್, ಇಷ್ಟು ಕ್ಯಾಬೇಜ್. ಈ ರೈಸ್ ಅಂದ್ರೆ ಯಾಕೆ ಅಂದ್ರೆ ಇದು ಜಾಸ್ತಿ ಇಲ್ಲ, ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ. ಸೊ ಅದ್ರ ಸ್ಪೇಸ್ ಇಲ್ಲ, ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಈ ಪ್ಲೇಟ್ ಮಾಡಿದ್ದೀನಿ. ಓಕೆನಾ? ಸೊ ಇಷ್ಟು ರೈಸ್, ಕಪ್ ಆಫ್ ರೈಸ್, ಅಂಡ್ ಅದಕ್ಕೆ ರೈತ ತರ ಮೊಳಕೆ ಕಾಳು ಮಾಡ್ಕೊಂಡಿದ್ದೀನಿ, ಅಂಡ್ ಆಮ್ಲೆಟ್. ಸೊ ಒಂದು ಪನ್ನೀರ್ ಫಾರ್ ಪ್ರೋಟೀನ್ ಅಂಡ್ ವೆಜ್ಜೀಸ್. ಸೊ ಇಷ್ಟು ಒಂದು ಈ ಮೀಲ್ ಅಲ್ಲಿ ಆಡ್ ಆಗಿದೆ. ಸೊ ನನ್ನ ಇದರಲ್ಲಿ. ಸೊ ಐ ಹೋಪ್ ಎಷ್ಟು ಚೆನ್ನಾಗಿದೆ ಅಲ್ಲ, ಟ್ರೈ ಮಾಡಿ. ನಿಜವಾಗ್ಲೂ ದಿಸ್ ಇಸ್ ದ ಬೆಸ್ಟ್ ಡಿನ್ನರ್ ಆರ್ ಲಂಚ್. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಮಾಡ್ಕೊಳ್ಳಿ. ಬಟ್ ನಾನ್ ಲಂಚಿಗೆ ಇಷ್ಟಿಲ್ಲ. ಸೊ ಇದು ನನ್ನ ಪ್ಲೇಟ್ ನೋಡೋದಲ್ವಾ. ಸೊ ಈಗ ಲೋಕಿಯವ್ರ ಪ್ಲೇಟ್ ತೋರಿಸ್ತೀನಿ. ಅವ್ರ ಪ್ಲೇಟ್ನ ತೋರಿಸ್ತೀನಿ ನೋಡಿ. ಇದು ಅವ್ರ ಪ್ಲೇಟ್. ಸೊ ಈಗ ಅವ್ರು ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಹೀಗೆ ಇಟ್ಟಿದ್ದೀನಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಡೈನಿಂಗ್ ಮೇಲೆ ಇಟ್ಬಿಡ್ತೀನಿ. ಸೊ ಅವ್ರದ್ದು ನೋಡಿ, ರೈಸ್, ರೈತಾ, ಇದು ಪನ್ನೀರ್, ಅಂಡ್ ಇಲ್ಲಿ ವೆಜ್ಜೀಸ್ ನ ಜಾಸ್ತಿ ತಗೊಂಡು ಅವ್ರಿಗೂ ಅಷ್ಟೇ ವೆಜ್ಜೀಸ್, ಅಂಡ್ 2 ಆಮ್ಲೆಟ್. ಸೊ ಇಷ್ಟು. ಸೊ ನನ್ನ ಪ್ಲೇಟ್ಗೂ ಅವ್ರಿಗೂ ಪ್ಲೇಟ್ಗೂ ಡಿಫ್ರೆನ್ಸ್ ನೋಡಿ. ಓಕೆನಾ? ಸೊ ಅವ್ರಿಗೆ ರೈಸ್ ಜಾಸ್ತಿ ಇದೆ, ವೆಜ್ಜೀಸ್ ಜಾಸ್ತಿ ಇದೆ, ಮೊಟ್ಟೆ ಜಾಸ್ತಿ ಇದೆ, ಅಂಡ್ ಇದು ಕೂಡ ಒಂಚೂರು ಜಾಸ್ತಿ ಅಷ್ಟೇ, ಅಂಡ್ ರಾಯ್ತಾ. ಸೊ ಇದು ನನ್ನ ಪ್ಲೇಟ್ ಅಂಡ್ ನನ್ನ ಲೋಕಿಯವರ ಪ್ಲೇಟ್. ಓಕೆ, ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಗೊತ್ತಲ್ವಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ, ಈ ವಿಡಿಯೋಸ್ ಚೆನ್ನಾಗಿ ವ್ಯೂಸ್ ಬಂತಂದ್ರೆ ನಾನು ಇನ್ನೂ ಡಿಫ್ರೆಂಟ್ ಆಗಿ ಡಯಟ್ ರೆಸಿಪಿನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹೆಲ್ತಿ ಆಗಿರಿ, ಫಿಟ್ ಆಗಿರಿ. ಸೊ ನೀವು ಎಷ್ಟು ಫಿಟ್ ಆಗಿರ್ತೀರೋ ಅಲ್ಲಿ ಹಾಸ್ಪಿಟಲ್ ಖರ್ಚು ಅಷ್ಟೇ ಕಮ್ಮಿ ಬರುತ್ತೆ. ನಾನು ಪರ್ಸ್ನಲಿ ಡಯಟ್ಗೆ ಯಾಕೆ ನಾನು ಅಷ್ಟು ಅಡಿಕ್ಟ್ ಆದೆ ಅಂತಂದ್ರೆ, ಈಗ ನಾನು ಯೂಶಲಿ ನಾನು ಇರೋಳೆ ಅಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಯಾಕೆ ಡಯಟ್ ಅಂತಂದ್ರೆ, ಒಂದ್ ಹೆಲ್ತ್ ಅಂಡ್ ಇನ್ನೊಂದು ಬೆನಿಫಿಟ್ ಇನ್ನೊಂದು ಇದೆ. ಸೊ ಆಮೇಲೆ ಹೇಳ್ತೀನಿ. ಮತ್ತೆ ನಾನ್ ಚೆನ್ನಾಗಿರ್ಬೇಕು, ನನ್ ಬಾಡಿ ಹೆಲ್ತಿ ಆಗಿರ್ಬೇಕು, ನನ್ ಮನ್ಸು ಎಷ್ಟು ಹೆಲ್ತಿ ಆಗಿರುತ್ತೋ ನನ್ ಬಾಡಿ ಕೂಡ ಅಷ್ಟೇ ಹೆಲ್ತಿ ಆಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಡಯಟ್ ನ ಮಾಡ್ತಿದ್ದೀನಿ. ಟೈಮ್ಸ್ ಚೀಟ್ ಮೀಲ್ ಆಗುತ್ತೆ, ಆಗಲ್ಲ ಅಂತಲ್ಲ. ಸೊ ನಾನೇನು ಫುಲ್ಲು ಇದರಲ್ಲಿ ಪ್ರಾಪರ್ ಆಗಿ ಡಯಟ್ ಮಾಡ್ಕೊಂಡು ಇರ್ತೀನಿ ಅನ್ನೋದಲ್ಲ. ಸೊ ಟೈಮ್ಸ್ ಚೀಟ್ ಮೀಲ್ ಕೂಡ ಆಗುತ್ತೆ. ಆದ್ರೂ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಲೈಫಲ್ಲಿ ಯಾವತ್ತು ಖುಷಿಯಾಗಿರೋದಕ್ಕೆ ಆಗಲ್ಲ. ಟೈಮ್ಸ್ ನೀವು ದುಃಖದಲ್ಲೂ ಇರ್ತೀರ, ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಿರೋ ಅದೇ ತರ ಫುಡ್ ಕೂಡ. ಸೊ ಅಷ್ಟೇ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ಇಟ್ಸ್ ನಾಟ್ ಎ ನ್ಯೂ ಇಯರ್, ಇಟ್ಸ್ ಬೆಟರ್ ಯು ಅಂಡ್ ಬೆಟರ್ ಮೀ. ಸೊ ಈ ಒಂದು 2025 ಈ ಒಂದು ಹೊಸ ಇಯರ್ ಅಲ್ಲಿ ನ್ಯೂ ಇಯರ್ ತರ, ನ್ಯೂ ಪರ್ಸನ್ ತರ ಇರೋದ್ ಬೇಡಿ. ನೀವಾಗಿರ್ರಿ. ನೀವ್ ಎಷ್ಟು ನಿಮ್ಮಲ್ಲಿ ಏನ್ ಬೇಕು, ಏನ್ ಬೇಡ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗಿ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಗುಡ್ ನೈಟ್. ಯಾಕಂದ್ರೆ ನಾನು ಡಿನ್ನರ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆ.